ಗುಡ್ ಈವ್ನಿಂಗ್. ಇವತ್ತು ಸಂಜೆ ಟೈಮು 5:30 ಆಗಿದೆ. ಇವಾಗ ಲೋಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಒಂದು ಲೋಗನ್ನು ಹಾಕಿದ್ದೇನೆ ನಾನು, ಯಾಕೆಂದರೆ ನನ್ನ ಒಂದು ಚಾನಲ್ಲು ಸ್ಟಿಚಿಂಗ್ ಚಾನಲ್ ಡಿಲೀಟ್ ಆಗಿತ್ತಲ್ವ, ಅದ್ರ ಬಗ್ಗೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ಬೇರೆ ಚಾನಲ್ನ ಕ್ರಿಯೇಟ್ ಮಾಡಿದೆ. ಫ್ಯಾಷನ್ ಬುಟಿಕ್ ಕೋರ್ಸ್ ಅಂತ ಇನ್ನೊಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ನಾನು ಆಲ್ರೆಡಿ. ಅದ್ರ ಬಗ್ಗೆ ಇನ್ನೊಂದು ಲೋಗಲ್ಲಿ ನಾನು ಮಾಹಿತಿಯನ್ನು ಕೊಡ್ತೀನಿ. ಇವತ್ತು ಆ್ಯಕ್ಚುಲಿ ನಾವು ತುಂಬ ದಿನ ಆಯಿತು, 3 ದಿನ ಆಯಿತು ಕ್ಯಾಪ್ಸಿಕಮ್ ಸಸಿನ ನೆಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂತೂ ಇವತ್ತಿಗೆ ಪೂರ್ತಿ ಫಿನಿಶ್ ಆಗಿದೆ ಅದು. ಸೊ ಅದರ ಒಂದು ವಿಡಿಯೋ ಮತ್ತು ನಮ್ಮ ಚೆಂಡು ಎಷ್ಟು ಹೂ ಬಿಟ್ಟಿದೆ, ಯಾವ ರೀತಿಯಾಗಿದೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದೇ ರೀತಿ ಈರುಳ್ಳಿ ಹೊಲ ಇನ್ನೇನು ಕುಯ್ತಾರೆ, ಯಾವತ್ತೂ ತೋರಿಸ್ತಾ ಇರ್ತಿದೆ ಧರ್ಮಣ್ಣ ಈರುಳ್ಳಿ ಹಾಕಿದ್ದಾರೆ ಅಂತ ನಿಮಗೆ ಸುಮಾರು ಸಲ ತೋರಿಸಿದ್ದೀನಿ ಕೂಡ. ಈರುಳ್ಳಿ ಹೊಲ ಮತ್ತು ಅದು ಗಿಡ ಇಷ್ಟು ದೊಡ್ಡ ಆಯಿತು, ಬೀಜ ಹಾಗೆ ಹೀಗೆ ಅಂತ. ಅದು ಇವಾಗ ಅವರು ಕುಯ್ಬೇಕು ಅಂತ ನೀರೆಲ್ಲ ಹಾಯಿಸ್ತಾ ಇದ್ದಾರೆ. ಸೊ ಅದರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹೊಸದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಾವು ಚಿಕ್ಕಮಗಳೂರಿನವರು, ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರೋದು. ಸೊ ಯಾರಿಗೆಲ್ಲ ಇಷ್ಟ ಇದೆಯೋ ಹಳ್ಳಿ ಜೀವನ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಾನೆಲ್ನ ಹೆಸರು ಚಿಕ್ಕಮಗಳೂರು ವಿಲೇಜ್ ಕಪಲ್. ನಮ್ಮ ಚಾನೆಲ್ನಲ್ಲಿ ಬರುವ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಲು ಈ ವಿಡಿಯೋದ ಕೆಳಗೆ ಕಾಣಿಸುತ್ತಿರುವ ಸಬ್ಸ್ಕ್ರೈಬ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕ್ಲಿಕ್ ಮಾಡಿದಾಗ ನಿಮಗೆ ಪಕ್ಕದಲ್ಲಿ ಒಂದು ಗಂಟೆಯ ಚಿತ್ರ ಅಥವಾ ಬೆಲ್ ಐಕಾನ್ ಕಾಣಿಸುತ್ತದೆ. ಹಾಗೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಕಾಣಿಸುವ ಆಲ್ ಅನ್ನೋದರ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋದ ಕೆಳಗಡೆ ಕಾಣಿಸ್ತಿರುವ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ನಮಗೆ ಕಳುಹಿಸಿ. ಇದು ಕ್ಯಾಪ್ಸಿಕಮ್ ಬಜ್ಜಿ ಲಾಸ್ಟಿಗೆ ಮಿಕ್ಕಿದ ಮೇಲೆ ನೋಡೋಣ. ಅದಕ್ಕೆ ಒಂದ್ಸಲ ಮುಗಿಸ್ಬಿಡೋಣ ಕ್ಯಾಪ್ಸಿಕಮ್. ಇಲ್ಲಿ ನಾವು ಕ್ಯಾಪ್ಸಿಕಮ್ ಸಸಿಯನ್ನು ನೆಡ್ತಾ ಇದ್ದೀವಿ. ನೀರನ್ನು ಹಾಯಿಸ್ಕೊತ ನಾವು ಸಸಿಯನ್ನು ನೆಡಬೇಕು. ಬಟ್ ಏನಂದರೆ ಕರೆಂಟ್ ಪ್ರಾಬ್ಲಮ್ ಕೊಡ್ತು ನಮಗೆ ತುಂಬಾ ಸಮಸ್ಯೆ ಆಯಿತು. ಹಾಗಾಗಿ 4-5 ದಿನ ತೊಗೊಂಡ್ವಿ. ಸೊ ತುಂಬ ಅಂದರೆ ತುಂಬ ಲೇಟಾಗೋಯಿತು, ತುಂಬ ಬೇಜಾರು ಬಂದೋಯ್ತು ಈ ಸಸಿ ನೆಡಬೇಕಾದ್ರೆ ಮಾತ್ರ. ಇವಾಗ ನೋಡಿ ಇದು ಕಂಪ್ಲೀಟ್ ಆಗಿದೆ. ಇದಿಷ್ಟು ಫುಲ್ ಏರಿಯಾ ಕ್ಯಾಪ್ಸಿಕಮ್ ಹಾಕಿದ್ದೀವಿ. 3000 ಸಸಿ ಇತ್ತು ನರ್ಸರಿಯಿಂದ ತಂದು. ನಾವು ಚೆಂಡು ಹೂವಿನ ಸಸಿಯನ್ನು ಎಲ್ಲಿಂದ ತಂದಿದ್ವೋ ಅದೇ ನರ್ಸರಿಯಿಂದ ಈ ಕ್ಯಾಪ್ಸಿಕಮ್ ಸಸಿಯನ್ನು ತಂದಿದ್ದು. ಬಟ್ ನಮ್ಮದು ತಪ್ಪಾಯಿತು, ಸ್ವಲ್ಪ 7 ದಿನ ಲೇಟಾಗಿ ನಾವು ನೆಟ್ಟಿದ್ದೀವಿ. ಇದು ನಮ್ಮ ವೇಣು ಆ್ಯಕ್ಚುಲಿ ಬ್ಯುಸಿ ಇದ್ದರು, ಹಾಗಾಗಿ ಇವಾಗ ಇದು ಕಂಪ್ಲೀಟ್ ಆಗಿದೆ. ಇನ್ನೊಂದು ಸ್ವಲ್ಪ ಸಸಿ ಮಿಕ್ಕಿದೆ, ಅದು ಸ್ವಲ್ಪ ಈ ಕಡೆ ಎದುರುಗಡೆ ಹಾಕೋದಿದೆ ಅಷ್ಟೇ. ಜಾಗ ಸರಿ ಮಾಡ್ಕೊಂಡು ಹಾಕಬೇಕು. ನೋಡಿ ಈ ಥರ ಡ್ರಿಪ್ಪಲ್ಲಿ ನೀರು ಬಿಡ್ತಾ ನಾವು ಹಾಕಿಲ್ಲ, ಬಟ್ ಡ್ರಿಪ್ ರೆಡಿ ಮಾಡ್ಕೊಂಡ್ವಿ. ಇವಾಗಷ್ಟೇ ರೆಡಿ ಮಾಡಿದ್ದದಷ್ಟೇ. ಈ ಸಾಲಲ್ಲಿ ನೀರು ಬಿಟ್ಟಿದ್ದು, ಈ ರೀತಿ ಪೈಪ್ ಜೋಡಿಸಿ ಸಾಲಲ್ಲಿ ಫುಲ್ ನೀರು ಬಿಡ್ತಾ ಸಸಿಯನ್ನು ನೆಡ್ತಾ ಹೋದದ್ದು. ಇದು ನಮ್ಮ ಮನೆ ಎದುರುಗಡೆಯಿಂದ ರೈಟ್ ಸೈಡಲ್ಲಿ ನಾವು ಹೋಗ್ತಾ ಇದ್ದರೆ ಈ ಥರ ಕಾಣಿಸುತ್ತೆ ಈ ಹೊಲ. ಇದು ಕೆಳಗಡೆ ನಾವು ಹೋಗ್ತಾ ಇದ್ದೀವಿ. ಇದ್ರ ಕೆಳಗಡೆ ಹೋದರೆ ಮಾತಂಗಿ ದೇವಸ್ಥಾನ ಸಿಗುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೆ ಒಂದ್ಸಲ, ನಮ್ಮ ಫುಲ್ ಜಮೀನನ್ನೇ ತೋರಿಸಿದ್ದೀನಿ ನಾನು. ನೋಡಿದವ್ರಿಗಾದರೆ, ರೆಗ್ಯುಲರ್ ಸಬ್ಸ್ಕ್ರೈಬರ್ ಆದರೆ ಅವ್ರಿಗೆ ಗೊತ್ತಿರುತ್ತೆ ನೋಡೋರಿಗಾದರೆ. ಇವಾಗ ನಾವು ಕೆಳಗಡೆ ಈಗ ಹೋದ್ವಿ ಅಂದರೆ ಇಲ್ಲೆಲ್ಲ ಕ್ಯಾಪ್ಸಿಕಮ್ ಬಂತು. ಇದ್ರ ಕೆಳಗಡೆ ಬಂತು ಅಂದರೆ ಚೆಂಡು ಹೂವಿನ ಗಿಡ ಸ್ಟಾರ್ಟ್ ಆಗುತ್ತೆ. ನೋಡಿ ಇದೆಲ್ಲ ಅಡಿಕೆ ಸಸಿ ಚಿಕ್ಕದಿದೆ. ಇನ್ನೂ 2-3 ವರ್ಷ ಲೇಟು ಇವೆಲ್ಲ ಫಲ ಬರೋಕ್ಕೆ. ಸೊ ಅಲ್ಲಿ ತನಕ ನಮಗೆ ಈ ರೀತಿ ಮಾಡಿಕೊಂಡ್ರೆ, ತರಕಾರಿ ಹೂವು ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಆದಾಯ ಅಂತ ಸಿಗೋದು. ಇವಾಗ ನೋಡಿ ಇದರ ನೆಕ್ಸ್ಟ್ ಬರೋದು ಚೆಂಡು ಹೂವು. ಇಲ್ಲಿಗೆ ಎಂಡ್ ಇದು. ಇದ್ರ ನಂತರ ಇಲ್ಲಿ ಚೆಂಡು ಸ್ಟಾರ್ಟ್ ಆಯಿತು. ನೋಡಿ ಚೆಂಡು ಎಲ್ಲ ಪೂರ್ತಿ ಹೂವು ಬರ್ತಾನೆ ಇದೆ. ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಅದರ ಕಟಿಂಗ್ ಮಾಡೋ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಹಾಗೆ ಔಷಧಿ ಉಪಚಾರ ಎಲ್ಲದ್ರ ಬಗ್ಗೂ ಶೇರ್ ಮಾಡ್ಕೊಂಡಿದ್ದೆ. ಇದು ನೋಡಿ ಇವಾಗ ಇಷ್ಟು ಅರಳುತ್ತಾ ಇದೆ. ಇನ್ನೂ ಕುಯ್ಲಿಕ್ಕೆ ಸ್ವಲ್ಪ ದಿನ ಹೋಗಬೇಕು. ಅಂದರೆ ಜಸ್ಟ್ ಒಳಗಡೆ ಎಲ್ಲ ಮೊಗ್ಗಿದೆ ಅಲ್ವಾ, ಅದು ಪೂರ್ತಿ ಅದು ಅರಳಬೇಕು. ಎಸಳು ಅದು ಪೂರ್ತಿ ಅರಳಿದ್ಮೇಲೆ ನಾವು ಕುಯ್ದರೆ ನಮಗೆ ಲಾಭ, ತೂಕ ಜಾಸ್ತಿ ಬರುತ್ತೆ. ಚಿಕ್ಕದನ್ನೇ ನಾವು ಚೂಟ್ ಹಾಕಿದರೆ ತೂಕ ಕಡಿಮೆ ಬರುತ್ತೆ. ನೋಡಿ ಇಷ್ಟಿಷ್ಟು ದೊಡ್ಡದಾಗಿದೆ. ಇದು ಕ್ಲಿಯರಾಗಿ ಅರಳಿದೆ. ಹಾಗಾಗಿ ನಾವಿವಾಗ ಒಂದು 5-6 ದಿನ ಬಿಟ್ಟು ಒಂದೇ ಸಲ ಕುಯ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ.
ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಬಟ್ ಇಲ್ಲಿ ನಾವು ಕೆಲವೊಂದು ತಪ್ಪು ಮಾಡಿದ್ದೀವಿ. ಅದು ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ, ಇನ್ನೊಂದಿನ ವೀಡಿಯೋ ಮಾಡುವಾಗ ಹೇಳ್ತೀನಿ. ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ನಮ್ಮ ಕಡೆಯಿಂದನೇ ಆಗಿದೆ. ಗೊತ್ತಿದ್ದು ತಪ್ಪು ಮಾಡಿದ್ವಿ, ಬ್ಯುಸಿ ಅಂತ. ವೇಣು ಬ್ಯುಸಿಯಾಗಿರೋದನ್ನ ಟ್ಯಾಕ್ಟ್ರಲ್ಲಿ, ಹಾಗಾಗಿ ಪ್ರಾಬ್ಲಮ್ ಆಯಿತು. ಇವಾಗ ನೋಡಿ, ಇದು ಧರ್ಮಣ್ಣನ ಈರುಳ್ಳಿ ಹೊಲ. ಇವಾಗ ಮೇಲ್ಗಡೆದೆಲ್ಲ ಎಲೆಗಳೆಲ್ಲ ಮುದುರ್ಕೊಬಿಟ್ಟಿದೆ. ಇದೇನು ಇವಾಗ ಕೀಳೋ ಒಂದು ಟೈಮು. ಬಟ್ ನೀವು ನಂಬ್ತಿರೋ ಇಲ್ವೋ, ಇವಾಗ ಈರುಳ್ಳಿ ರೇಟ್ ಬಂದು 8 ರೂಪಾಯಿ ಕೆಜಿಗೆ ರೈತರಿಗಿದೆ. ನಾವು ಬೆಳೆದು ಕೊಡ್ತೀವಲ್ವ, ಅವರಿಗೆ 8 ರೂಪಾಯಿ ಕೆಜಿ ಇದೆ. ಇದಕ್ಕೆ ಇವಾಗ ನೀರನ್ನು ಹಾಯಿಸಿ ಇದು ಒದ್ದೆ ಆದಮೇಲೆ ಇದನ್ನು ನಾವು ಕೀಳುವಂಥದ್ದಂತೆ. ನನಗೂ ಏನು ಇದ್ರ ಬಗ್ಗೆ ಐಡಿಯಾ ಇಲ್ಲ, ನಾನು ಮುಂದೆ ನೋಡಬೇಕು. ಕೀಳೋ ದಿನ ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರಿಗಾದರೂ ಇವೆಲ್ಲ ಹೊಲ ನೋಡಿಲ್ಲ ಅಂತ ಅಂದರೆ ನೀವು ಹೊಸಬ್ರಿದ್ರೆ ನೋಡಿ ಎಂಜಾಯ್ ಮಾಡ್ಬೋದು. ಇವಿಷ್ಟು ಧರ್ಮಣ್ಣನ ಹೊಲ. ಬಟ್ ರೇಟ್ ಇಲ್ಲ, ಪೂರ್ತಿ ಲಾಸ್ ಆಯ್ತು ಅವನಿಗೆ ಮಾತ್ರ ಪಾಪ. ಇವಿಷ್ಟು ಹೌದು, ಚೆನ್ನಾಗಿ ಬಂದಿತ್ತು. ಈರುಳ್ಳಿ ಎಲ್ಲ ಗಡ್ಡೆ ಎಲ್ಲ ಸುಮಾರು ದೊಡ್ಡದಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಇದು ಚಿಕ್ಕ ಗಡ್ಡೆ ಅಲ್ಲಿ ಕೆಳಗೆ ಬಿದ್ದಿತ್ತು, ನಾನು ತೆಗೆದಿಟ್ಕೊಂಡೆ ಅಷ್ಟೇ. ಇನ್ನು ದೊಡ್ಡ ಗಡ್ಡೆ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ರೇಟೇ ಇಲ್ಲ ಪಾಪ. 18 ರೂಪಾಯಿ ಇತ್ತಂತೆ, ಇವಾಗ 8 ರೂಪಾಯಿ ಬಂದಿದೆ ಅಂತೆ. ನೋಡಿ, ನಮ್ಮ ಶಕುನಾದ್ರಿ ಬೆಟ್ಟ ಸೂಪರ್ ಸೀನ್ ಅಲ್ವಾ. ಬೆಟ್ಟ ಅಂದರೆ ಬೆಟ್ಟ. ಇಲ್ಲಿ ಬಂದರೆ ಅಲ್ಲೇ ನಾನು ಲೆಫ್ಟಿಗೆ ಬಂದಿದ್ದು. ಇವಾಗ ಅಡಿಕೆ ಸಸಿಯನ್ನು ಹಾಕಿದ್ದಾರೆ, ಇಲ್ಲಿ ಮೊಳಕೆ ಸಸಿಯನ್ನು ಪ್ಯಾಕೆಟಲ್ಲಿ ತುಂಬಿಟ್ಟಿದ್ದಾರೆ. ಇದು ಧರ್ಮಣ್ಣಂದು, ಇದು ಅವರ ಅಣ್ಣನ ಕಡೆಯವ್ರದ್ದು. ಹಾಗೆ ಬನ್ನಿ, ಈ ಕಡೆ ನಾನು ಲೆಫ್ಟಿಗೆ ಮತ್ತೆ ತಿರುಗ್ತೀನಿ. ಇದು ಯಾವ ಸಸಿ ಅಂತ ಹೇಳ್ತೀರಾ ಗೊತ್ತಾ ನಿಮಗೆ? ಇದು ತೊಗರಿಬೇಳೆ ಸಸಿ. ನಾವೇನು ತೊಗರಿಬೇಳೆ ದಾಲು ಅಂತ ಮಾಡ್ಕೊಂಡು ತಿಂತೀವಲ್ವ, ಅದರ ಗಿಡ ನೋಡಿ ಇದು. ಇವತ್ತಿನ ವೀಡಿಯೋದಲ್ಲಿ ನೀವು ಕ್ಯಾಪ್ಸಿಕಮ್ ಸಸಿ, ತೊಗರಿಬೇಳೆ ಸಸಿ, ಈರುಳ್ಳಿ, ಚೆಂಡು ಹೂವು ಎಲ್ಲನೂ ನೋಡಿದ್ರಿ ನಮ್ಮ ಮನೆ ಸುತ್ತಮುತ್ತ. ಸೊ ಎಂಜಾಯ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಪುಟ್ಟ ಲೋಗಿದು. ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.